ಘಟಕ ಸ್ಥಾಪನೆ ಮಾಡೋದಕ್ಕೆ ಗ್ರಾಮಸ್ಥರು ಸಿಡಿದೆದ್ದಿದ್ದಾರೆ. ಕೊರಿಯರ್ ಮೂಲಕ ಡಿಸಿಎಸಿ ತಹಶೀಲ್ದಾರ್ಗೆ ಕಸವನ್ನ ರವಾನೆ ಮಾಡಿರೋದು. ಹುಳಿಯಾರು ಪಟ್ಟಣ ಪಂಚಾಯಿತಿಯ ಎದುರು ವಿನೂತನ ಪ್ರತಿಭಟನೆ ಮಾಡಲಾಗಿದೆ. ಅಧಿಕಾರಿಗಳಿಗೆ ಕಸದ ಉಡುಗೊರೆಯನ್ನ ಕೊಟ್ಟು ವಿನೂತನ ಪ್ರತಿಭಟನೆ ಮಾಡಿರೋದು ಗ್ರಾಮಸ್ಥರು. ಕಲರ್ ಪೇಪರ್ನಲ್ಲಿ ಕಸವನ್ನ ಪ್ಯಾಕ್ ಮಾಡಿ ಕೊರಿಯರ್ ಮಾಡಿದ್ದಾರೆ. ಆ ಮೂಲಕ ಕೆಆರ್ಎಸ್ ಪಕ್ಷ ಹಾಗೂ ರೈತ ಸಂಘದಿಂದ ಅಧಿಕಾರಿಗಳಿಗೆ ಕಸ ಗಿಫ್ಟ್ ಮಾಡಿ ಪ್ರತಿಭಟನೆ ಮಾಡಲಾಗಿದೆ. ವಿಲೇವಾರಿ ಘಟಕ ಇಲ್ಲದೆ ಕಂಡಲ್ಲಿ ಕಸ ಎಸೆತಾ ಇದ್ದಾರೆ ಸಿಬ್ಬಂದಿ. 7 ವರ್ಷದಿಂದ ಕಂಡಲ್ಲಿ ಕಸ ವಿಲೇವಾರಿ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಅಂತ ಪ್ರತಿಭಟನೆ ಮಾಡ್ತಿರೋದು. ಕೆರೆ, ಬಾವಿ, ಸರ್ಕಾರಿ ಜಾಗದಲ್ಲಿ ರಾತ್ರಿ ಹೊತ್ತು ಕದ್ದು ಮುಚ್ಚಿ ಕಸವನ್ನ ವಿಲೇವಾರಿ ಮಾಡ್ತಾರೆ. ಕಳೆದ 1 ತಿಂಗಳಿನಿಂದ ಸರಿಯಾಗಿ ಕಸ ತೆಗೆಯದೆ ಪಂಚಾಯಿತಿ ಸಿಬ್ಬಂದಿ ಮೊಂಡಾಟವನ್ನ ಮಾಡಿತು. ಈಗ ಸಾರ್ವಜನಿಕರು ರೊಚ್ಚಿಗೆದ್ದು ಅಧಿಕಾರಿಗಳ ವಿರುದ್ಧ ವಿನೂತನ ಪ್ರತಿಭಟನೆ ಮಾಡಿದ್ದಾರೆ. 16 ವಾರ್ಡ್ಗಳನ್ನ ಒಳಗೊಂಡಿರುವಂತಹ ಹುಳಿಯಾರು ಪಟ್ಟಣ ಪಂಚಾಯಿತಿಯಲ್ಲಿ ಈ ರೀತಿ ಪ್ರತಿಭಟನೆ ಮಾಡಲಾಗಿದೆ. ತುಮಕೂರು ಜಿಲ್ಲಾಧಿಕಾರಿಗಳಿಗೆ, ತಿಪ್ಟೂರು ಉಪವಿಭಾಗಾಧಿಕಾರಿಗಳಿಗೆ, ಚಿಕ್ಕನಾಯಕನಹಳ್ಳಿ ತಹಸೀಲ್ದಾರರಿಗೆ ಹುಳಿಯಾರು ಕಸವನ್ನ ದೀಪಾವಳಿ ಉಡುಗೊರೆಯಾಗಿ ಕಳಿಸೋದಕ್ಕೆ ಅವರು ತಯಾರು ಮಾಡಿದ್ದಾರೆ. ನೋಡಬಹುದು, ಬಹಳ ಚೆನ್ನಾಗಿ ಜಿಲ್ಲಾಧಿಕಾರಿಗಳು, ತಿಪ್ಟೂರು ಉಪವಿಭಾಗಾಧಿಕಾರಿಗಳು, ಚಿಕ್ಕನಾಯಕನಹಳ್ಳಿ ತಹಸೀಲ್ದಾರರು ಈ ಹುಳಿಯಾರು ಕಸ ವಿಲೇವಾರಿ ಘಟಕಕ್ಕೆ ಜಾಗವನ್ನು ಗುರುತಿಸತಕ್ಕಂಥ ಕೆಲಸದಿಂದ ಅವರು ವಿಮುಖರಾಗಿದ್ದಾರೆ, ಕಾಮಚೋರುಗಳಾಗಿದ್ದಾರೆ. ನಿಜವಾಗಿ ಅವರು ಕರ್ತವ್ಯ ಲೋಪವನ್ನು ಎಸಗಿದ್ದಾರೆ. ಇವತ್ತು ಇಡೀ ಹುಳಿಯಾರಿನಲ್ಲಿ ಗಬ್ಬು ನಾರೋದಕ್ಕೆ ಕಾರಣ ಏನು ಅಂತಂದ್ರೆ ಅವರ ಕರ್ತವ್ಯ ಲೋಪ ಮತ್ತೆ ಅಸಡ್ಡೆ ಮತ್ತು ಅಸಹ್ಯತನ. ಇದೊಂದು ಕ್ರಿಮಿನಲ್ ಅಪರಾಧ. ಯಾಕೆಂದ್ರೆ ಕಾನೂನಿನಲ್ಲಿ ಅದು ಕ್ರಿಮಿನಲ್ ಅಪರಾಧ. ಯಾಕೆಂದ್ರೆ ಈ ಕಸ ವಿಲೇವಾರಿಯನ್ನ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡದೆ ಹೋದ್ರೆ ಕಾನೂನಿನಲ್ಲೇ ಅವಕಾಶ ಇದೆ. ಅವರು ಅಪರಾಧಿಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.